ಸಾಮರ್ಥ್ಯನೇ ಅಷ್ಟೋ ನಮಗೆ ಗೊತ್ತಿಲ್ಲ. ಬಹುಶಃ ಅದರಿಂದ ಟೀಕೆ ಟಿಪ್ಪಣಿಗೆ ಏನು ಅಷ್ಟೊಂದು ಮಹತ್ವ ಏನು ಕಾಣ್ತಾ ಇಲ್ಲಪ್ಪ ನನಗೆ. ಪೊಲಿಟಿಕಲ್ ಆಗಿ ಮಾತಾಡೋದು ಸರಿ, ಬಟ್ ಈ ಥರ ಕೇಸ್ ವಿಚಾರದಲ್ಲಿ ಹೇಳಬೇಕಲ್ಲ ನೇರವಾಗಿ. ಈಗ ಕೇಸ್ ವಿಚಾರದಲ್ಲಿ ತನಿಖಾ ಸಂಸ್ಥೆಗಳಿದೆ, ಪೊಲೀಸ್ ಇಲಾಖೆ ಇದೆ, ಆಲ್ರೆಡಿ CBIನವರು ತೊಗೊಂಡಿದ್ದಾರೆ. ಮಾಡಲಿ, ಯಾವ್ದಾರ ಇದ್ದರೆ ಹೊರಗಡೆ ತರಲಿ. ಈಗ ಇಂಥವೆಲ್ಲ ಅವರು 2 ವರ್ಷದಲ್ಲಿ ಯಾವ್ಯಾವುದನ್ನು ತನಿಖೆಗೆ ಹೇಳಿದ್ರು ಅವೆಲ್ಲ ಹುಷಿ ಆಗೋದ್ವಲ್ಲ. ಯಾವುದಾದ್ರು ಒಂದು ಸ್ಟ್ಯಾಂಡ್ ಆಗಿದ್ರೆ ಹೇಳಿ, ಯಾವುದಾದ್ರು BJP ಅವರು JDS ಅವರು ಹೇಳಿದ ತನಿಖೆನಲ್ಲಿ ಒಂದೇನಾದ್ರು ಗಂಭೀರವಾಗಿದ್ದರೆ ಹೇಳಿ, ನಾನು ಒಪ್ಕೋತೀನಿ. ಈಗ ಫಿಲಮ್ ಆ್ಯಕ್ಟ್ರು ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ಯಾರಾದ್ರು ಹೆಸರು ಹೇಳಿ. ಸುಮ್ಮನೆ ಯಾರೋ ಇದ್ದಾರೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗುತ್ತಾ? ಆಮೇಲೆ CBIನವರು ಈಗ ತೊಗೋತೀವಿ ಅಂತ ಹೇಳಿದ್ರೆ CBI ತನಿಖೆ ಮಾಡಲಿ. ಅದ್ಯಾಕೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಬಂದಿರೋದ್ರಿಂದ CBI ತನಿಖೆ ಮಾಡೋದ್ರಿಂದ ಮಾಡಲಿ. ಆ ಥರ ಇದ್ದರೆ ಗೊತ್ತಾಗುತ್ತಲ್ಲ. ಅದಕ್ಕೇ ಅವರು ಇರೋದಕ್ಕೋಸ್ಕರನೇ ಅವರು ಇನ್ನೊಬ್ಬರ ಮೇಲೆ ಹೇಳಿದ್ರೆ ಡೈವರ್ಟ್ ಆಗುತ್ತೆ ಅಂತ ಮಾಡ್ತಾರೆ. ಬಟ್ CBI ತನಿಖೆ ಮಾಡಲಿ, ಯಾವ ಥರ ಹೆಸರಿದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಿ. ನಾವೇನು ಅದನ್ನು ಬೇಡ ಅಂತ ಹೇಳೋಲ್ಲ. ಎನಿ ಮಿನಿಸ್ಟರ್ಸ್ ಇನ್ವಾಲ್ವ್ಮೆಂಟ್ ಇದ್ದರೆ, BJP ಅವ್ರದ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಅಥವಾ ಜನತಾದಳದವ್ರ ಇನ್ವಾಲ್ವ್ಮೆಂಟ್ ಇದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಿ. ತನಿಖೆ ಸಂಸ್ಥೆಗೆ ಅಧಿಕಾರ ಇದೆ, ಮಾಡಲಿ. ಇಂಥವ್ರು ಇವ್ರಿಗೆ ಫೋನ್ ಹೋಗಿದೆ, ಇಂಥವ್ರು ಸಹಾಯ ಮಾಡ್ತಾ ಇದ್ದಾರೆ, ಇಂಥವ್ರು ಸಪೋರ್ಟ್ ಇದೆ ಅಂತ ಹೇಳಿ ಅದಕ್ಕೆ ನಾವು ಒಪ್ಪಾಗ್ತಾ ಇದ್ದೀವಿ. ಸುಮ್ಮನೆ ಏನೋ ಒಂದು ಮಾತಾಡೋದು ಏನು ಪ್ರಯೋಜನ? ಸಾಮರ್ಥ್ಯನೇ ಅಷ್ಟೋ ನಮಗೆ ಗೊತ್ತಿಲ್ಲ. ಬಹುಶಃ ಅದರಿಂದ ಟೀಕೆ ಟಿಪ್ಪಣಿಗೆ ಏನು ಅಷ್ಟೊಂದು ಮಹತ್ವ ಏನು ಕಾಣ್ತಾ ಇಲ್ಲಪ್ಪ ನನಗೆ. ಪೊಲಿಟಿಕಲ್ ಆಗಿ ಮಾತಾಡೋದು ಸರಿ, ಬಟ್ ಈ ಥರ ಕೇಸ್ ವಿಚಾರದಲ್ಲಿ ಹೇಳಬೇಕಲ್ಲ ನೇರವಾಗಿ. ಈಗ ಕೇಸ್ ವಿಚಾರದಲ್ಲಿ ತನಿಖಾ ಸಂಸ್ಥೆಗಳಿದೆ, ಪೊಲೀಸ್ ಇಲಾಖೆ ಇದೆ, ಆಲ್ರೆಡಿ CBIನವರು ತೊಗೊಂಡಿದ್ದಾರೆ. ಮಾಡಲಿ, ಯಾವ್ದಾರ ಇದ್ದರೆ ಹೊರಗಡೆ ತರಲಿ. ಈಗ ಇಂಥವೆಲ್ಲ ಅವರು 2 ವರ್ಷದಲ್ಲಿ ಯಾವ್ಯಾವುದನ್ನು ತನಿಖೆಗೆ ಹೇಳಿದ್ರು ಅವೆಲ್ಲ ಹುಷಿ ಆಗೋದ್ವಲ್ಲ. ಯಾವುದಾದ್ರು ಒಂದು ಸ್ಟ್ಯಾಂಡ್ ಆಗಿದ್ರೆ ಹೇಳಿ, ಯಾವುದಾದ್ರು BJP ಅವರು JDS ಅವರು ಹೇಳಿದ ತನಿಖೆನಲ್ಲಿ ಒಂದೇನಾದ್ರು ಗಂಭೀರವಾಗಿದ್ದರೆ ಹೇಳಿ, ನಾನು ಒಪ್ಕೋತೀನಿ. ಈಗ ಫಿಲಮ್ ಆ್ಯಕ್ಟ್ರು ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ಯಾರಾದ್ರು ಹೆಸರು ಹೇಳಿ. ಸುಮ್ಮನೆ ಯಾರೋ ಇದ್ದಾರೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗುತ್ತಾ? ಆಮೇಲೆ CBIನವರು ಈಗ ತೊಗೋತೀವಿ ಅಂತ ಹೇಳಿದ್ರೆ CBI ತನಿಖೆ ಮಾಡಲಿ. ಅದ್ಯಾಕೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಬಂದಿರೋದ್ರಿಂದ CBI ತನಿಖೆ ಮಾಡೋದ್ರಿಂದ ಮಾಡಲಿ. ಆ ಥರ ಇದ್ದರೆ ಗೊತ್ತಾಗುತ್ತಲ್ಲ. ಅದಕ್ಕೇ ಅವರು ಇರೋದಕ್ಕೋಸ್ಕರನೇ ಅವರು ಇನ್ನೊಬ್ಬರ ಮೇಲೆ ಹೇಳಿದ್ರೆ ಡೈವರ್ಟ್ ಆಗುತ್ತೆ ಅಂತ ಮಾಡ್ತಾರೆ. ಬಟ್ CBI ತನಿಖೆ ಮಾಡಲಿ, ಯಾವ ಥರ ಹೆಸರಿದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಿ. ನಾವೇನು ಅದನ್ನು ಬೇಡ ಅಂತ ಹೇಳೋಲ್ಲ. ಎನಿ ಮಿನಿಸ್ಟರ್ಸ್ ಇನ್ವಾಲ್ವ್ಮೆಂಟ್ ಇದ್ದರೆ, BJP ಅವ್ರದ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಅಥವಾ ಜನತಾದಳದವ್ರ ಇನ್ವಾಲ್ವ್ಮೆಂಟ್ ಇದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಿ. ತನಿಖೆ ಸಂಸ್ಥೆಗೆ ಅಧಿಕಾರ ಇದೆ, ಮಾಡಲಿ. ಇಂಥವ್ರು ಇವ್ರಿಗೆ ಫೋನ್ ಹೋಗಿದೆ, ಇಂಥವ್ರು ಸಹಾಯ ಮಾಡ್ತಾ ಇದ್ದಾರೆ, ಇಂಥವ್ರು ಸಪೋರ್ಟ್ ಇದೆ ಅಂತ ಹೇಳಿ ಅದಕ್ಕೆ ನಾವು ಒಪ್ಪಾಗ್ತಾ ಇದ್ದೀವಿ. ಸುಮ್ಮನೆ ಏನೋ ಒಂದು ಮಾತಾಡೋದು ಏನು ಪ್ರಯೋಜನ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.